ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸ್ವಾಗತ. ಈ ದಿನ ನಿಮ್ಮ ಭವಿಷ್ಯ ಹೇಗಿರಲಿದೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ವಿವರವಾಗಿ ನೋಡೋಣ ಸ್ನೇಹಿತರೆ. ನಾಳೆ ರವಿಯೋಗ, ಇವರಿಗೆ ಶನಿ ಬಲ ಬಂದೊದಗಲಿದೆ. ವೃತ್ತಿ ಯೋಗದ ಜೊತೆಗೆ ಇನ್ನು ಅನೇಕ ಶುಭ ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ ಶ್ರಾವಣ ಶನಿವಾರ. ಆದ್ದರಿಂದ ಕೆಲವು ರಾಶಿಯವರಿಗೆ ಪ್ರಯೋಜನವಾಗಲಿದೆ. ಆಗಸ್ಟ್ 24ರಂದು ಯಾವ ರಾಶಿಗಳಿಗೆ ಶನಿದೇವನ ಅನುಗ್ರಹ ಲಭಿಸಲಿದೆ, ಈ ರಾಶಿಗಳಿಗೆ ಶನಿವಾರ ಹೇಗಿರುತ್ತೆ ಅಂತ ನೋಡೋಣ. ಆಗಸ್ಟ್ 24ರ ಶ್ರಾವಣ ಶನಿವಾರ, ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸಲಿದ್ದಾನೆ. ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ. ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ. ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನವು ಬಲಗೊಳ್ಳುತ್ತೆ ಮತ್ತು ಶನಿದೇವನ ಕೃಪೆಗೆ ನೀವು ಪಾತ್ರರಾಗಬಹುದು. ಆಗಸ್ಟ್ 24ರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ವೃಷಭ ರಾಶಿ. ಆಗಸ್ಟ್ 24ರ ದಿನ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಲಾಭದಾಯಕವಾಗಿರಲಿದೆ. ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಶನಿದೇವನ ಕೃಪೆಯಿಂದಾಗಿ ಸಂತೋಷ, ಸಮೃದ್ಧಿ ವೃದ್ಧಿಯಾಗಲಿದೆ ಮತ್ತು ನಿಮಗೆ ಪ್ರಯಾಣಿಸುವ ಯೋಗ ಕೂಡ ಲಭಿಸುವುದು. ಗಂಡನ ಮನೆಯವರೊಂದಿಗೆ ಎಲ್ಲ ತಪ್ಪು ತಿಳುವಳಿಕೆಗಳು ಈ ದಿನ ದೂರವಾಗುತ್ತೆ ಮತ್ತು ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ. ಈ ರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗಲಿದೆ ಮತ್ತು ನಿಮ್ಮ ಗುರಿಗಳನ್ನು ತಲುಪುವಲ್ಲಿ ನೀವು ಯಶಸ್ಸನ್ನು ಗಳಿಸುವಿರಿ. ಕೆಲಸವನ್ನು ಮಾಡುವ ಈ ರಾಶಿಯವರಿಗೆ ಸಹೋದ್ಯೋಗಿಗಳ ಸಹಾಯ ದೊರಕೋದ್ರೊಂದಿಗೆ ಈ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಮತ್ತು ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣ ಇರುತ್ತೆ. ಮಕ್ಕಳ ಬಗೆಗಿನ ಚಿಂತೆ ನಾಳೆ ದೂರವಾಗುತ್ತೆ. ಇದರಿಂದಾಗಿ ನೀವು ಸಮಾಧಾನದಿಂದಿರುವಿರಿ. ಮನೆಯಲ್ಲಿ ಯಾವುದಾದರೂ ವಿವಾದ ನಡೀತಾ ಇದ್ರೆ ಅವೆಲ್ಲವೂ ನಾಳೆ ದೂರವಾಗುತ್ತೆ ಮತ್ತು ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವನ್ನೇ ಹೊಂದುವಿರಿ. ಮನೆಯಲ್ಲಿ ಯಾವುದಾದರೂ ವಿವಾದ ನಡೀತಾ ಇದ್ರೆ ಅವೆಲ್ಲವೂ ನಾಳೆ ದೂರವಾಗುತ್ತೆ ಮತ್ತು ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವನ್ನೇ ಹೊಂದುವಿರಿ. ಪರಿಹಾರ: ಅಡೆತಡೆಗಳನ್ನು ದೂರ ಮಾಡಲು ಅರಳಿ ಮರಕ್ಕೆ ನೀರು ಅರ್ಪಿಸಿ ಮತ್ತು 4 ಮುಖದ ದೀಪಗಳನ್ನು ಬೆಳಗಿಸಿ. ಜೊತೆಗೆ ಶನಿದೇವರಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಮತ್ತು ಬೆಳಗ್ಗೆ ಹಾಗೂ ಸಂಜೆ ಓಂ ನಮಃ ಶನೈಶ್ಚರಾಯ ನಮಃ ಅಂತ ಮಂತ್ರವನ್ನು ಪಠಿಸಿರಿ. ಎರಡನೆಯದಾಗಿ ಕಟಕ ರಾಶಿ. ನಾಳೆ ಕಟಕ ರಾಶಿಯವರಿಗೆ ಬಹಳ ವಿಶೇಷವಾಗಿರಲಿದೆ. ಕಟಕ ರಾಶಿಗೆ ಸೇರಿದ ಜನರ ಮನಸ್ಸು ನಾಳೆ ಸಂತೋಷದಿಂದ ಇರುತ್ತೆ ಮತ್ತು ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಯೋಗವಿದೆ. ಕೆಲಸವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರ ವೃತ್ತಿ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ನಾಳೆ ದೂರವಾಗುತ್ತೆ ಮತ್ತು ಸ್ನೇಹಿತರ ಸಹಾಯದಿಂದಾಗಿ ನಿಮಗೆ ಹೊಸ ಕೆಲಸ ದೊರಕುವ ಯೋಗವೂ ಇದೆ. ಈ ರಾಶಿಗೆ ಸೇರಿದ ವ್ಯಾಪಾರಿಗಳು ನಾಳೆ ವ್ಯಾಪಾರದಲ್ಲಿ ಯಶಸ್ಸು ಗಳಿಸುತ್ತಾರೆ. ಇದರೊಂದಿಗೆ ಹೆಚ್ಚಿನ ಲಾಭವಾಗುವ ಯೋಗವೂ ಇದೆ. ನಿಮ್ಮ ಹಣ ಕಳೆದು ಹೋಗಿದ್ರೆ ನಾಳೆ ಶನಿದೇವನ ಕೃಪೆಯಿಂದಾಗಿ ನಿಮ್ಮ ಕಳೆದು ಹೋದ ಹಣ ವಾಪಸ್ಸು ನಿಮ್ಮ ಕೈ ಸೇರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ಯಾವುದಾದರೂ ಶಾರೀರಿಕ ಸಮಸ್ಯೆಯಿಂದ ಬಳಲಬಹುದು. ಹಾಗಾಗಿ ನೀವು ಅವರ ಸಹಾಯವನ್ನು ಮಾಡೋದು ಉತ್ತಮ. ಸಂಜೆ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಪರಿಹಾರ: ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಗಾಗಿ ಶನಿವಾರ ಶನಿ ಯಂತ್ರವನ್ನು ಸ್ಥಾಪಿಸಿ ಮತ್ತು ಶನಿ ಚಾಲಿಸವನ್ನು ಪಠಿಸುವ ಮೂಲಕ ಬಡವರು ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ. ಮೂರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಆಗಸ್ಟ್ 24ರ ದಿನ ಶುಭ ದಿನಕರವಾಗಲಿದೆ. ಕನ್ಯಾ ರಾಶಿಯವರು ನಾಳೆ ಬೇರೆಯವರ ಸಹಾಯಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಿರಿ. ಇದರಿಂದಾಗಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ. ನೀವು ಈ ಮೊದಲೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಾಳೆ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ದೊರಕುವ ಸಂಭವವಿದೆ. ಕೆಲಸವನ್ನು ಮಾಡೋ ಈ ರಾಶಿಯವರು ಬೇರೆ ಕಂಪನಿಯಿಂದ ಉತ್ತಮ ಸಂಬಳದ ಹೆಚ್ಚಳದೊಂದಿಗೆ ಪ್ರಸ್ತಾಪವನ್ನು ಪಡೆಯೋ ಯೋಗವಿದೆ. ಇದರಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ವೃದ್ಧಿಯನ್ನು ಹೊಂದುತ್ತೀರಿ ಮತ್ತು ಬದಲಾವಣೆಗೆ ಉತ್ತಮ ಅವಕಾಶ ದೊರಕುತ್ತೆ. ನಾಳೆ ನೀವು ಸಂಗಾತಿಯೊಂದಿಗೆ ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವಿರಿ. ಇದರಿಂದಾಗಿ ನಿಮ್ಮ ಸಂಬಂಧ ಬಲಗೊಳ್ಳುವುದು. ತಂದೆಯ ಆರೋಗ್ಯದ ಬಗ್ಗೆ ನೀವು ಚಿಂತೆಗೆ ಒಳಗಾಗಿದ್ರೆ ನಾಳೆ ಶನಿದೇವನ ಕೃಪೆಯಿಂದ ಅವರ ಆರೋಗ್ಯ ಸುಧಾರಿಸುತ್ತೆ ಮತ್ತು ನಿಮ್ಮ ಚಿಂತೆ ದೂರವಾಗುತ್ತೆ. ಪರಿಹಾರ: ಮಾನಸಿಕ ಶಾಂತಿಗಾಗಿ ಪ್ರತಿ ಶನಿವಾರ ಗೋಧಿ ಹಿಟ್ಟು, ಕಪ್ಪು ಎಳ್ಳು ಮತ್ತು ಸಕ್ಕರೆಯನ್ನು ಬೆರೆಸಿ ಇರುವೆಗಳಿಗೆ ಆಹಾರವನ್ನಾಗಿ ನೀಡಿ. ಜೊತೆಗೆ ಸಾಸಿವೆ ಎಣ್ಣೆಯಿಂದ ಮಾಡಿದ ವಸ್ತುಗಳನ್ನು ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ತಿನ್ನಿಸಿ ಮತ್ತು ಅವರ ಸೇವೆ ಮಾಡಿ.
ಇನ್ನು ಮಕರ ರಾಶಿ, ಆಗಸ್ಟ್ 24 ದಿನ ಮಕರ ರಾಶಿಯವರಿಗೆ ಸಕಾರಾತ್ಮಕವಾಗಿರಲಿದೆ. ಮಕರ ರಾಶಿಗೆ ಸೇರಿದ ಜನರು ನಾಳೆ ಶನಿದೇವನ ಕೃಪೆಯಿಂದಾಗಿ ಹೆಚ್ಚಿನ ಧನ ಸಂಪತ್ತನ್ನು ಪಡೆಯುವ ಯೋಗವಿದೆ. ಈ ರಾಶಿಗೆ ಸೇರಿದ ಜನರು ನಾಳೆ ವ್ಯಾಪಾರದಲ್ಲಿ ಹೊಸ ಪ್ರಯೋಗವನ್ನು ಮಾಡೋದ್ರಿಂದ ಯಶಸ್ಸು ಗಳಿಸ್ತಾರೆ ಮತ್ತು ನಿಮ್ಮ ಪ್ರತಿಷ್ಠೆ ವೃದ್ಧಿಯಾಗುತ್ತೆ. ನಾಳೆ ಉತ್ತಮ ವ್ಯಕ್ತಿಗಳ ಭೇಟಿಯಾಗೋದ್ರಿಂದ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನೇ ಪಡೆಯುತ್ತೀರಿ. ಪರಿಹಾರ: ಶನಿ ದೋಷವನ್ನು ದೂರ ಮಾಡೋದಕ್ಕೆ ಶನಿವಾರ ಒಂದು ಬಟ್ಟಲು ಸಾಸಿವೆ ಎಣ್ಣೆಯಲ್ಲಿ ಒಂದು ನಾಣ್ಯವನ್ನು ಹಾಕಿ ಅದರಲ್ಲಿ ನಿಮ್ಮ ನೆರಳನ್ನು ನೋಡಿ ನಂತರ ಅದನ್ನು ಶನಿದೇವರ ದೇವಾಲಯದಲ್ಲಿ ಅಥವಾ ಎಣ್ಣೆಯ ಅಗತ್ಯವಿರುವ ವ್ಯಕ್ತಿಯ ಬಟ್ಟಲಿನೊಂದಿಗೆ ನೀಡಿ. ನಾಳೆ ಅಂದರೆ ಆಗಸ್ಟ್ 24 ಮೀನರಾಶಿಯವರಿಗೆ ಲಾಭದಾಯಕವಾಗಿರಲಿದೆ. ಮೀನರಾಶಿಗೆ ಸೇರಿದವರು ನಾಳೆ ಶನಿದೇವನ ಕೃಪೆಯಿಂದಾಗಿ ಹೆಚ್ಚಿನ ಧನ ಲಾಭವನ್ನು ಪಡೆಯುವ ಯೋಗವಿದೆ. ಇದರಿಂದಾಗಿ ನಿಮ್ಮ ಮನೋಬಲ ಸಾಕಷ್ಟು ಹೆಚ್ಚಾಗಲಿದೆ. ನಾಳೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದರಿಂದ ಶುಭ ಫಲಿತಾಂಶವನ್ನು ಪಡೆಯುತ್ತೀರಿ ಮತ್ತು ಹಳೆಯ ಹೂಡಿಕೆಯಿಂದ ಈ ದಿನ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಪರಿಹಾರ: ಆರ್ಥಿಕ ಪ್ರಗತಿಗಾಗಿ ಶನಿವಾರ ಕಪ್ಪು ಬಟ್ಟೆ, ಕಬ್ಬಿಣದ ಪಾತ್ರೆ, ಉದ್ದಿನಬೇಳೆ, ಕಂಬಳಿ ಇತ್ಯಾದಿಗಳನ್ನು ದಾನ ಮಾಡಿ.